ಮೈಸೂರಿನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಕ್ಷರಶಃ ಕೆಂಡಾಮಂಡಲರಾಗಿದ್ರು. ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕುವುದಕ್ಕೆ ಶತ ಪ್ರಯತ್ನವನ್ನ ಕೂಡ ಪಟ್ಟರು. ಪೊಲೀಸರು ಕೂಡ ಅವರನ್ನ ತಡೆಯೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗಾಗಲೇ ಇಡಿ ಮತ್ತು ಐಟಿ ಎಲ್ಲ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಆರೋಪಿಸಿ ಇವತ್ತು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದು ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ. ಈಗಾಗಲೇ ಮೈಸೂರಿನ ರಾಮಸ್ವಾಮಿ ವೃತ್ತದಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಇವತ್ತು ಬಿಜೆಪಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲರನ್ನೂ ಕೂಡ ಈಗಾಗಲೇ ಪೊಲೀಸರು ದಾರಿ ಮಧ್ಯದಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ರು. ಸ್ವಲ್ಪ ಜನ ಈಗಾಗಲೇ ಬ್ಯಾರಿಕೇಡ್ ಅನ್ನ ತಳ್ಳಿ ಬಿಜೆಪಿ ಕಚೇರಿಯಂತಹ ಮುನ್ನುಗ್ಗುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬಹಳ ಪ್ರಮುಖವಾಗಿ ಸತ್ಯಮೇವ ಜಯತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ಲಕ್ಕಣ ನಡೆದಿದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಕೋರ್ಟ್ ನಲ್ಲಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಐಟಿ ಮತ್ತು ಇಡಿಯನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಆರೋಪಿಸಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಗ್ರಾಮಾಂತರ ಅಧ್ಯಕ್ಷ ಬಿಜೆಪಿ ವಿಜಯ್ ಕುಮಾರ್, ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಪ್ರತಿಯೊಬ್ಬರನ್ನು ಕೂಡ ಇವತ್ತು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಪ್ರತಿಯೊಬ್ಬರು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಇವತ್ತೇನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಪಿತೂರಿ ಮಾಡ್ತಾ ಇದೆ, ಅದರ ವಿರುದ್ಧ ಇವತ್ತು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇವತ್ತು ಪ್ರತಿಯೊಬ್ಬರು ನೋಡ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇರಬಹುದು. ಈಗಾಗಲೇ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲೂ ಕೂಡ ಒಂದು ಈಗಾಗಲೇ ಬ್ಯಾನರ್ ಅನ್ನು ಹಿಡಿದು ಪ್ರತಿಭಟನೆಯಲ್ಲಿ ನಡೆಸ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ಕಚೇರಿ ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಅವರನ್ನ ತಡೆಯುವಂತಹ ಕೆಲಸವಾಗಿರುವಂತದ್ದು. ಇನ್ನು ಈ ಬ್ಯಾರಿಕೇಡ್ ಅನ್ನ ದಾಟಿ ಕೂಡ ಸುಮಾರು 20ಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ವ್ಯಾನ್ನಲ್ಲಿ ಹಚ್ಚಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಮಸ್ವಾಮಿ ವೃತ್ತದಿಂದ ಬಿಜೆಪಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ಮೂಲಕ ಬಂದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು ಬ್ಯಾರಿಕೇಡ್ ಅನ್ನ ದಾಟಿ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಈಗಾಗಲೇ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಹೋಗುವಂತಹ ಕೆಲಸವನ್ನು ಮಾಡಿದ್ರು. ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ದಾರಿ ಮಧ್ಯೆ ಈಗಾಗಲೇ ಐಟಿ ಮತ್ತು ಇಡಿಯನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಆರೋಪಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ಗ್ರಾಮಾಂತರ ಅಧ್ಯಕ್ಷ ಇರುವಂತಹ ವಿಜಯ್ ಕುಮಾರ್ ಇರಬಹುದು, ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್ ಎಲ್ಲರೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ದಾರಿ ಮಧ್ಯದಲ್ಲೇ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ಕನ್ನಡ, ಮೈಸೂರು. ಕ್ಷುಲ್ಲಕ ಕಾರಣಕ್ಕಾಗಿ ವೈದ್ಯರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಮೈಸೂರಲ್ಲಿ ನಡೆದಿದೆ. ಶಿಶು ವೈದ್ಯರಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಆ ಶಿಶು ವೈದ್ಯರ ಮೇಲೆ ಹಲ್ಲೆ ಆಯ್ತು? ಈ ರಿಪೋರ್ಟ್ ನೋಡಿ. ಪ್ರತಿಯೊಬ್ಬ ರೋಗಿಯ ಪಾಲಿಗೆ ವೈದ್ಯರು ದೇವರಾಗಿ ಕಾಣ್ತಾರೆ. ಈಗ ಅಂತರ ದೇವರ ಮೇಲೆನೆ ಈಗ ಸಾಂಸ್ಕೃತಿಕ ಮೈಸೂರಿನಲ್ಲಿ ಹಲ್ಲೆ ಆಗಿರುವಂತದ್ದು. ಅದು ಕೂಡ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಸಾತ್ಕಳಿರುವಂತಹ ಶಿಶು ಆಸ್ಪತ್ರೆಯಲ್ಲಿ. ನಿಜಕ್ಕೂ ಕೂಡ ಕ್ಷುಲ್ಲಕ ಕಾರಣ, ಚಪ್ಪಲಿಯನ್ನ ಬಿಟ್ಟು ಆಸ್ಪತ್ರೆಗೆ ಒಳಗೆ ಬನ್ನಿ ಅನ್ನೋ ಒಂದೇ ಒಂದು ಮಾತಿಗೆ ಈಗ ವೈದ್ಯರ ಮೇಲೆ ಹಲ್ಲೆ ಆಗಿರುವಂತದ್ದು. ನಾನೀಗ ಸದ್ಯ ಘಟನೆ ನಡೆದಂತಹ ಜಾಗದಲ್ಲಿದ್ದೇನೆ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸಾತ್ಕಳಿಯಲ್ಲಿ ಬರುವಂತಹ ಶಿಶು ಮಕ್ಕಳ ಆಸ್ಪತ್ರೆ ಇದು. ನಿನ್ನೆ ಈ ಒಂದು ಘಟನೆ ನಡೆದಿರುವಂತದ್ದು. ಅದು ಕೂಡ ಕೇವಲ ಅಂದ್ರೆ ಇದು ಮಕ್ಕಳ ಆಸ್ಪತ್ರೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಯಾರೇ ಕೂಡ ಆಸ್ಪತ್ರೆ ಒಳಭಾಗಕ್ಕೆ ಹೋಗಬೇಕಾದ್ರೆ ಶೂ ಇರಬಹುದು, ಚಪ್ಪಲನ್ನ ಬಿಟ್ಟು ಬರಬೇಕು ಅನ್ನುವಂಥದ್ದು ಇಲ್ಲಿನ ನಿಯಮಗಳಿದೆ. ಜೊತೆಗೆ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗಾಗಲೇ ನೋಡ್ತಾ ಇರಬಹುದು ಒಂದು ಈಗಾಗಲೇ ನಾಮಫಲ ಕೂಡ ಹಾಕಿರುವಂತದ್ದು, ದಯವಿಟ್ಟು ನಿಮ್ಮ ಚಪ್ಪಲಿಗಳನ್ನ ಹೊರಗೆ ಬಿಡಿ ಅಂತ ಹೇಳಿ. ಯಾಕಂತಂದ್ರೆ ಮಕ್ಕಳು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಚಿಕಿತ್ಸೆಗೆ ಬರ್ತಾರೆ, ಅವರಿಗೆ ಇನ್ಫೆಕ್ಷನ್ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪ್ರತಿಯೊಂದು ಕೂಡ ನಿಯಮಗಳನ್ನ ಮಾಡಿದ್ದಾರೆ. ಯಾರೇ ಬಂದ್ರು ಕೂಡ, ಇನ್ಸ್ಪೆಕ್ಟರ್ ಇರಬಹುದು, ಪ್ರತಿಯೊಬ್ಬರು ಯಾರೇ ಬಂದ್ರು ಕೂಡ ಅವರ ಶೂ ಇರಬಹುದು, ಚಪ್ಪಲಿನ ಹೊರಗೆ ಬಿಟ್ಟು ಬನ್ನಿ ಅಂತ ಇಲ್ಲಿ ನಿಯಮಗಳನ್ನ ಒಂದು ನಾಮಫಲ ಕೂಡ ಹಾಕಿದ್ದಾರೆ. ಕೇವಲ ಡಾಕ್ಟರ್ ಕೂಡ ಹೇಳುವಂತದ್ದು ಅಂದ್ರೆ ಕಳೆದ ಈಗಾಗಲೇ ಹಲವು ದಿನಗಳಲ್ಲಿ ಕೂಡ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಯ ತಂದೆ ಅಂದ್ರೆ ಈಗಾಗಲೇ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಪ್ಪಲಿಯನ್ನ ಬಿಟ್ಟು ಅಂದ್ರೆ ಹೊರಗೆ ಬಿಟ್ಟು ಬನ್ನಿ ಅಂತ ಹೇಳಿ ಒಂದು ನಿಯಮಗಳಿದೆ. ಆ ನಿಯಮವನ್ನ ಪಾಲನೆ ಮಾಡುವಂತಹ ಈಗ ಆ ವೈದ್ಯರ ಮೇಲೆ ಹಲ್ಲೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕಾಣ್ತಾ ಇರುವಂತಹ ಸಿಸಿಟಿವಿಯಲ್ಲಿ ಅದು ಎಲ್ಲವೂ ಕೂಡ ಈಗಾಗಲೇ ಸೆರೆ ಆಗಿರುವಂತದ್ದು. ಈಗಾಗಲೇ ರುಬಿಯಾಲ್ ಶರೀಫ್ ಅಂತ ಹೇಳಿ 3 ವರ್ಷದ ಮಗು ಈಗ ಆಸ್ಪತ್ರೆಗೆ ದಾಖಲಾಗಿತ್ತು. ಈಗಾಗಲೇ ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ರು.
ಪ್ರತಿನಿತ್ಯವೂ ಕೂಡ ಅವರು ಇಲ್ಲಿ ನಿಯಮಗಳನ್ನ ಪಾಲಿಸ್ತಾ ಇರುವಂತಹ ಆರೋಪಗಳಿದೆ. ಈಗಾಗಲೇ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳೋದು ಒಂದೇ ಒಂದು ಕಾರಣಕ್ಕೆ. ಡಾಕ್ಟರ್ ಕೂಡ ಗಲಾಟೆ ಇಡುವಂತಹ ಸಂದರ್ಭದಲ್ಲಿ ನನ್ನ ಚಪ್ಪಲಿಯಲ್ಲೂ ಕೂಡ ಇದೇ ಜಾಗದಲ್ಲಿ ಬಿಟ್ಟು ನಾನು ಆಸ್ಪತ್ರೆಗೆ ಒಳಗೆ ಹೋಗಿದ್ದೇನೆ ಅಂತ ಹೇಳಿ ಅವರು ಕೂಡ ತೋರಿಸ್ತಾರೆ. ಅದು ಕೂಡ ಸಿಸಿಟಿವಿ ರೆಕಾರ್ಡ್ ಆಗಿದೆ. ಇಷ್ಟಾದ್ರೂ ಕೂಡ ವೈದ್ಯರ ಮೇಲೆ ಈಗ ಹಲ್ಲೆ ನಡೆಸಿರುವಂತದ್ದು. ಈಗಾಗಲೇ ಈ ಒಂದು ಹಲ್ಲೆಗೆ ಒಳಗಾದಂತಹ ಡಾಕ್ಟರ್ ಅನೂಪ್ ಅವರ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ನಿನ್ನೆ ಏನ್ ಘಟನೆ ಏನೇನಾಯ್ತು ಸರ್ ಇಲ್ಲಿ ಅಂತ? ಸೊ ನನ್ನ 9 ತಿಂಗಳು ಮಗು ಇಂಟರ್ಸೆಪ್ಷನ್ ಅಂತ ಒಂದು ಕಾಯಿಲೆಯಿಂದ ಅಡ್ಮಿಟ್ ಆಗಿದ್ರು. 16ನೇ ತಾರೀಕು ಮಗು ಟ್ರೀಟ್ಮೆಂಟ್ ನಡೀತಾ ಇದೆ. ಮಗು ಚೆನ್ನಾಗಿತ್ತು. ನಿನ್ನೆ ಒಂದು 11:30 ಅಷ್ಟರಲ್ಲಿ ಇಬ್ರು ಅವ್ರ ಮಗು ತಂದೆ ಮತ್ತೆ ತಾತ ಮಗು ನೋಡ್ಬೇಕು ಅಂತ ಬಂದ್ರು. ಅರೌಂಡ್ 11:30 ಬಂದು ಮೇಲ್ಗಡೆ ಇನ್ ಪೇಷಂಟ್ ಸೆಕ್ಷನ್ಗೆ ಹತ್ಕೊಂಡು ಹೋದ್ರು. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ ದಟ್ ವಿಸಿಟಿಂಗ್ ಅವರ್ಸ್ ನಮ್ದು 12:30 ಮೇಲೆ ಬನ್ನಿ ಅಂಡ್ ಸ್ಲಿಪ್ಪರ್ಸ್ ಈಚೆ ಬಿಡಿ. ನಾವು ಎಲ್ಲರೂ ಸ್ಲಿಪ್ಪರ್ಸ್ ಎಲ್ಲ ಪೇಷಂಟ್ಸ್, ಅಡ್ಮಿಷನ್ ಪೇಷಂಟ್, ಹೊರ ರೋಗಿಗಳು ಎಲ್ಲರೂ ಸ್ಲಿಪ್ಪರ್ಸ್ ಈಚೆ ಬಿಟ್ಟು. ಮೈಸೂರಿನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಕ್ಷರಶಃ ಕೆಂಡಾಮಂಡಲರಾಗಿದ್ರು. ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕುವುದಕ್ಕೆ ಶತ ಪ್ರಯತ್ನವನ್ನ ಕೂಡ ಪಟ್ಟರು. ಪೊಲೀಸರು ಕೂಡ ಅವರನ್ನ ತಡೆಯೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗಾಗಲೇ ಇಡಿ ಮತ್ತು ಐಟಿಯನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಆರೋಪಿಸಿ ಇವತ್ತು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದು ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ. ಈಗಾಗಲೇ ಮೈಸೂರಿನ ರಾಮಸ್ವಾಮಿ ವೃತ್ತದಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಇವತ್ತು ಬಿಜೆಪಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಏನು ಎಲ್ಲರನ್ನೂ ಕೂಡ ಈಗಾಗಲೇ ಪೊಲೀಸರು ದಾರಿ ಮಧ್ಯದಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ರು. ಸ್ವಲ್ಪ ಜನ ಈಗಾಗಲೇ ಬ್ಯಾರಿಕೇಡ್ ಅನ್ನ ತಳ್ಳಿ ಬಿಜೆಪಿ ಕಚೇರಿಯಂತಹ ಮುನ್ನುಗ್ಗುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಬಹಳ ಪ್ರಮುಖವಾಗಿ ಸತ್ಯಮೇವ ಜಯತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ಲಕ್ಕಣ ನಡೆದಿದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಏನು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಕೋರ್ಟ್ ನಲ್ಲಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಏನು ಐಟಿ ಮತ್ತು ಇಡಿಯನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಆರೋಪಿಸಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಗ್ರಾಮಾಂತರ ಅಧ್ಯಕ್ಷ ಬಿಜೆಪಿ ವಿಜಯ್ ಕುಮಾರ್, ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಪ್ರತಿಯೊಬ್ಬರನ್ನು ಕೂಡ ಇವತ್ತು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ನಾವು ಪ್ರತಿಯೊಬ್ಬರು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಇವತ್ತೇನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಪಿತೂರಿ ಮಾಡ್ತಾ ಇದೆ, ಅದ್ರ ವಿರುದ್ಧ ಇವತ್ತು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಇವತ್ತು ಪ್ರತಿಯೊಬ್ಬರು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇರ್ಬೋದು. ಈಗಾಗಲೇ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲೂ ಕೂಡ ಏನು ಒಂದು ಈಗಾಗಲೇ ಬ್ಯಾನರ್ ಅನ್ನು ಹಿಡಿದು ಪ್ರತಿಭಟನೆಯಲ್ಲಿ ನಡೆಸ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ಕಚೇರಿ ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಅವರನ್ನ ತಡೆಯುವಂತಹ ಕೆಲಸವಾಗಿರುವಂತದ್ದು. ಇನ್ನು ಈ ಬ್ಯಾರಿಕೇಡ್ ಅನ್ನ ದಾಟಿ ಕೂಡ ಸುಮಾರು 20ಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ವ್ಯಾನ್ನಲ್ಲಿ ಹಚ್ಚಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಮಸ್ವಾಮಿ ವೃತ್ತದಿಂದ ಬಿಜೆಪಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ಮೂಲಕ ಬಂದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು ಬ್ಯಾರಿಕೇಡ್ ಅನ್ನ ದಾಟಿ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಈಗಾಗಲೇ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಹೋಗುವಂತಹ ಕೆಲಸವನ್ನು ಮಾಡಿದ್ರು. ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ದಾರಿ ಮಧ್ಯೆ ಈಗಾಗಲೇ ಏನು ಐಟಿ ಮತ್ತು ಇಡಿಯನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಆರೋಪಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ಗ್ರಾಮಾಂತರ ಅಧ್ಯಕ್ಷ ಇರುವಂತಹ ವಿಜಯ್ ಕುಮಾರ್ ಇರಬಹುದು, ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್ ಎಲ್ಲರೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ದಾರಿ ಮಧ್ಯದಲ್ಲೇ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ಕನ್ನಡ, ಮೈಸೂರು. ಕ್ಷುಲ್ಲಕ ಕಾರಣಕ್ಕಾಗಿ ವೈದ್ಯರ ಮೇಲೆ ಹಲ್ಲೆ ಮಾಡಿರುವಂತ ಘಟನೆ ಮೈಸೂರಲ್ಲಿ ನಡೆದಿದೆ. ಶಿಶು ವೈದ್ಯರಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಆ ಶಿಶು ವೈದ್ಯರ ಮೇಲೆ ಹಲ್ಲೆ ಆಯ್ತು? ಈ ರಿಪೋರ್ಟ್ ನೋಡಿ. ಪ್ರತಿಯೊಬ್ಬ ರೋಗಿಯ ಪಾಲಿಗೆ ವೈದ್ಯರು ದೇವರಾಗಿ ಕಾಣ್ತಾರೆ. ಈಗ ಅಂತರ ದೇವರ ಮೇಲೆನೆ ಈಗ ಸಾಂಸ್ಕೃತಿಕ ಮೈಸೂರಿನಲ್ಲಿ ಹಲ್ಲೆ ಆಗಿರುವಂತದ್ದು. ಅದು ಕೂಡ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಸಾತ್ಕಳಿರುವಂತಹ ಶಿಶು ಆಸ್ಪತ್ರೆಯಲ್ಲಿ. ನಿಜಕ್ಕೂ ಕೂಡ ಕ್ಷುಲ್ಲಕ ಕಾರಣ, ಚಪ್ಪಲಿಯನ್ನ ಬಿಟ್ಟು ಆಸ್ಪತ್ರೆಗೆ ಒಳಗೆ ಬನ್ನಿ ಅನ್ನೋ ಒಂದೇ ಒಂದು ಮಾತಿಗೆ ಈಗ ವೈದ್ಯರ ಮೇಲೆ ಹಲ್ಲೆ ಆಗಿರುವಂತದ್ದು. ನಾನೀಗ ಸದ್ಯ ಘಟನೆ ನಡೆದಂತಹ ಜಾಗದಲ್ಲಿದ್ದೇನೆ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸಾತ್ಕಳಿಯಲ್ಲಿ ಬರುವಂತಹ ಶಿಶು ಮಕ್ಕಳ ಆಸ್ಪತ್ರೆ ಇದು. ನಿನ್ನೆ ಈ ಒಂದು ಘಟನೆ ನಡೆದಿರುವಂತದ್ದು. ಅದು ಕೂಡ ಕೇವಲ ಅಂದ್ರೆ ಇದು ಮಕ್ಕಳ ಆಸ್ಪತ್ರೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಯಾರೇ ಕೂಡ ಆಸ್ಪತ್ರೆ ಒಳಭಾಗಕ್ಕೆ ಹೋಗಬೇಕಾದ್ರೆ ಶೂ ಇರಬಹುದು, ಚಪ್ಪಲನ್ನ ಬಿಟ್ಟು ಬರಬೇಕು ಅನ್ನುವಂಥದ್ದು ಇಲ್ಲಿನ ನಿಯಮಗಳಿದೆ. ಜೊತೆಗೆ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗಾಗಲೇ ನೋಡ್ತಾ ಇರಬಹುದು ಒಂದು ಈಗಾಗಲೇ ನಾಮಫಲ ಕೂಡ ಹಾಕಿರುವಂತದ್ದು, ದಯವಿಟ್ಟು ನಿಮ್ಮ ಚಪ್ಪಲಿಗಳನ್ನ ಹೊರಗೆ ಬಿಡಿ ಅಂತ ಹೇಳಿ. ಯಾಕಂತಂದ್ರೆ ಮಕ್ಕಳು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಚಿಕಿತ್ಸೆಗೆ ಬರ್ತಾರೆ, ಅವರಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪ್ರತಿಯೊಂದು ಕೂಡ ನಿಯಮಗಳನ್ನ ಮಾಡಿದ್ದಾರೆ. ಯಾರೇ ಬಂದ್ರು ಕೂಡ, ಇನ್ಸ್ಪೆಕ್ಟರ್ ಇರಬಹುದು, ಪ್ರತಿಯೊಬ್ಬರು ಯಾರೇ ಬಂದ್ರು
ಆದ್ರೂ ಕೂಡ ಅವರ ಶೂ ಇರ್ಬೋದು, ಚಪ್ಪಲೆಲ್ಲ ಹೊರಗೆ ಬಿಟ್ಟು ಬನ್ನಿ ಅಂತ ಇಲ್ಲಿ ನಿಯಮಗಳನ್ನ ಒಂದು ನಾಮಫಲಕ ಹಾಕಿದ್ದಾರೆ. ಕೇವಲ ಡಾಕ್ಟರ್ ಕೂಡ ಹೇಳುವಂತದ್ದು ಅಂದ್ರೆ ಕಳೆದ ಈಗಾಗಲೇ ಹಲವು ದಿನಗಳಲ್ಲೂ ಕೂಡ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಯ ತಂದೆ ಅಂದ್ರೆ ಈಗಾಗಲೇ ಏನು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಪ್ಪಲೆಯನ್ನ ಬಿಟ್ಟು ಅಂದ್ರೆ ಹೊರಗೆ ಬಿಟ್ಟು ಬನ್ನಿ ಅಂತ ಹೇಳಿ ಒಂದು ನಿಯಮಗಳಿದೆ. ಆ ನಿಯಮವನ್ನ ಪಾಲನೆ ಮಾಡುವಂತಹ ಈಗ ಆ ವೈದ್ಯರ ಮೇಲೆ ಹಲ್ಲೆ ಆಗಿರುವಂತದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಕಾಣ್ತಾ ಇರುವಂತಹ ಸಿಸಿಟಿವಿಯಲ್ಲಿ ಅದು ಎಲ್ಲವೂ ಕೂಡ ಈಗಾಗಲೇ ಸೆರೆಯಾಗಿರುವಂತದ್ದು. ಈಗಾಗಲೇ ರುಬಿಯಾಲ್ ಶರೀಫ್ ಅಂತ ಹೇಳಿ 3 ವರ್ಷದ ಮಗು ಈಗ ಆಸ್ಪತ್ರೆಗೆ ದಾಖಲಾಗಿತ್ತು. ಈಗಾಗಲೇ ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಅವರು ಇಲ್ಲಿ ನಿಯಮಗಳನ್ನ ಪಾಲಿಸ್ತಾ ಇರುವಂತಹ ಆರೋಪಗಳಿದೆ. ಈಗಾಗಲೇ ಚಪ್ಪಲೆ ಬಿಟ್ಟು ಬನ್ನಿ ಅಂತ ಹೇಳೋದು ಒಂದೇ ಒಂದು ಕಾರಣಕ್ಕೆ ಡಾಕ್ಟರ್ ಕೂಡ ಗಲಾಟೆ ಇಡುವಂತಹ ಸಂದರ್ಭದಲ್ಲಿ ನನ್ನ ಚಪ್ಪಲೆಯಲ್ಲೂ ಕೂಡ ಇದೇ ಜಾಗದಲ್ಲಿ ಬಿಟ್ಟು ನಾನು ಆಸ್ಪತ್ರೆಗೆ ಒಳಗೆ ಹೋಗಿದ್ದೇನೆ ಅಂತ ಹೇಳಿ ಅವರು ಕೂಡ ತೋರಿಸ್ತಾರೆ. ಅದು ಕೂಡ ಸಿಸಿಟಿವಿ ರೆಕಾರ್ಡ್ ಆಗಿದೆ. ಇಷ್ಟಾದ್ರೂ ಕೂಡ ವೈದ್ಯರ ಮೇಲೆ ಈಗ ಹಲ್ಲೆ ನಡೆಸಿರುವಂತದ್ದು. ಈಗಾಗಲೇ ಈ ಒಂದು ಹಲ್ಲೆಗೆ ಒಳಗಾದಂತಹ ಡಾಕ್ಟರ್ ಅನೂಪ್ ಅವರ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ನಿನ್ನೆ ಏನ್ ಘಟನೆ ಏನೇನಾಯ್ತು ಸರ್ ಇಲ್ಲಿ ಅಂತ? ಸೊ ನನ್ನ 9 ತಿಂಗಳು ಮಗು ಇಂಟರ್ಸೆಪ್ಷನ್ ಅಂತ ಒಂದು ಕಾಯಿಲೆಯಿಂದ ಅಡ್ಮಿಟ್ ಆಗಿದ್ರು. 16ನೇ ತಾರೀಕು ಮಗು ಟ್ರೀಟ್ಮೆಂಟ್ ನಡೀತಾ ಇದೆ. ಮಗು ಚೆನ್ನಾಗಿತ್ತು. ನಿನ್ನೆ ಒಂದು 11:30 ಅಷ್ಟರಲ್ಲಿ ಇಬ್ರು ಅವ್ರ ಮಗು ತಂದೆ ಮತ್ತೆ ತಾತ ಮಗು ನೋಡ್ಬೇಕು ಅಂತ ಬಂದ್ರು. ಅರೌಂಡ್ 11:30 ಬಂದು ಮೇಲ್ಗಡೆ ಇನ್ ಪೇಷಂಟ್ ಸೆಕ್ಷನ್ಗೆ ಹತ್ಕೊಂಡು ಹೋದ್ರು. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ ದಟ್ ವಿಸಿಟಿಂಗ್ ಅವರ್ಸ್ ನಮ್ದು 12:30 ಮೇಲೆ ಬನ್ನಿ ಅಂಡ್ ಸ್ಲಿಪ್ಪರ್ಸ್ ಈಚೆ ಬಿಡಿ. ನಾವು ಎಲ್ಲರೂ ಸ್ಲಿಪ್ಪರ್ಸ್ ಎಲ್ಲ ಪೇಷಂಟ್ಸು ಅಡ್ಮಿಷನ್ ಪೇಷಂಟು